ಶಸ್ತ್ರಚಿಕಿತ್ಸೆಯ ಬಳಿಕ ಡಾಕ್ಟರ್ ಶಿವರಾಜ್ ಕುಮಾರ್ ಆರಾಮಾಗಿದ್ದಾರೆ ಅನ್ನುವಂತಹ ವಿಚಾರದ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ದೀವಿ ನಿಮಗೆ. ಯಾವ ರೀತಿ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ, ಏನ್ ಕತೆ ಅಂತ ಹೇಳಿ. ಶಸ್ತ್ರಚಿಕಿತ್ಸೆಯ ನಂತರ ಅವರ ಆರೋಗ್ಯದಲ್ಲಿ ವಿಪರೀತವಾದಂತಹ ಡೆವಲಪ್ಮೆಂಟ್ ಕಾಣಿಸ್ತಾ ಇದೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಆಪ್ತರ ಮನೆಯಲ್ಲೇ ಶಿವಣ್ಣ ಇದ್ದಾರೆ. ದಿನದಿಂದ ದಿನಕ್ಕೆ ಶಿವಣ್ಣ ಅವರು ಆಕ್ಟಿವ್ ಆಗಿದ್ದಾರೆ. ಅಲ್ಲೇ ಸುತ್ತಮುತ್ತ ಇರುವಂತಹ ಮಾಲ್ಗಳಿಗೆಲ್ಲ ಅವರು ಹೋಗ್ತಾ ಇದ್ರು. ಸದ್ಯಕ್ಕೆ ಅಮೆರಿಕದಲ್ಲಿರುವಂತಹ ಸ್ಯಾಂಡಲ್ವುಡ್ನ ಕಿಂಗ್ನ ಆಗಮನಕ್ಕೋಸ್ಕರ ಇಲ್ಲಿ ಜನ ಕಾಯ್ತಾ ಇದ್ದಾರೆ. ಮತ್ತೆ ಇದೇ ತಿಂಗಳ 26ನೇ ತಾರೀಕು ಅವರು ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಅನ್ನೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ. ಶಸ್ತ್ರಚಿಕಿತ್ಸೆಯ ನಂತರ ಶಿವರಾಜ್ ಕುಮಾರ್ ಅವರ ಆರೋಗ್ಯ ಚೇತರಿಕೆ, ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಅವರ ಆಪ್ತರ ಮನೆಯಲ್ಲಿ ಶಿವಣ್ಣ ಅವರು ಉಳಿದುಕೊಂಡಿದ್ದಾರೆ. ಮತ್ತೆ ಆಗಾಗ ಹೊರಗೆ ಕಾಣಿಸ್ಕೊಳ್ತಾ ಇದ್ದಾರೆ, ನಗುಮುಖದಲ್ಲೇ ಹೊರಗೆ ಕಾಣಿಸ್ಕೊಳ್ತಾ ಇದ್ದಾರೆ. ಮತ್ತೆ ನೋಡಿ, ಈಗ ಒಂದು ಫೋಟೋ ಕೂಡ ನಿಮಗೆ ನಾವು ತೋರಿಸ್ತಾ ಇದೀವಲ್ಲ. ಸೊ ಇದು ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳು ಶೇರ್ ಮಾಡ್ಕೊಂಡಿರುವಂತಹ ಫೋಟೋದ ಭಾಗ ಆಗ್ತಾ ಇದೆ. ಸೊ 25 ಇಯರ್ಸ್ ಆಫ್ ಲೀಡಿಂಗ್ ಅಂತ ಅವರು ಬರ್ಕೊಂಡಿದ್ದಾರೆ. 25 ಇಯರ್ಸ್ ಲೋಡಿಂಗ್ ಅಂತ ಅವರು ಬರ್ಕೊಂಡಿದ್ದಾರೆ. ಈ ತರ ನಾವು ಅನೇಕ ಫೋಟೋಗಳನ್ನ ಅಮೆರಿಕದಿಂದ ಗಮನಿಸ್ತಾ ಇದ್ದೀವಿ. ಇಲ್ಲಿರುವಂತಹ ಅಭಿಮಾನಿಗಳ ಆತಂಕ ದೂರ ಮಾಡೋದಕ್ಕೂ ಕೂಡ ಇಂತಹ ಫೋಟೋಗಳೆಲ್ಲ ಬರ್ತಾ ಇದೆ ಆಚೆಗಡೆಗೆ. ಈಗಲೂ ಕೂಡ ಅಷ್ಟೇ, ಒಂದು ಕ್ಯಾಪ್ ಹಾಕಿದ್ದಾರೆ, ಮತ್ತೆ ಒಂದು ಗಾಗಲ್ಸ್ ನಲ್ಲಿ ಫೇಸ್ ನಲ್ಲಿರುವಂತಹ ಮಂದಹಾಸ, ಖುಷಿಯನ್ನು ನೋಡ್ತಾ ಇದ್ದೀರಾ. ಎಂಥ ಸಂಕಷ್ಟದ ಸಮಯ ಬಂದರೂ ಕೂಡ ಶಿವಣ್ಣ ಅವರು ಯೂಶಲಿ ತುಂಬಾ ಕಾಮ್ ಆಗಿ ಅದನ್ನು ರಿಸೀವ್ ಮಾಡ್ತಾರೆ, ಮತ್ತೆ ಅದನ್ನು ಧೈರ್ಯವಾಗಿ ಎದುರಿಸ್ತಾರೆ. ಈಗಲೂ ಕೂಡ ಅಷ್ಟೇ, ಶಸ್ತ್ರಚಿಕಿತ್ಸೆಯ ನಂತರ ನನ್ನ ಲೈಫ್ ಕಾಮನ್ ಆಗಿದೆ, ನಾರ್ಮಲ್ ಆಗಿದೆ ಅನ್ನೋದನ್ನು ಅವರು ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅಭಿಮಾನಿಗಳ ಆತಂಕ ದೂರ ಮಾಡೋದಕ್ಕೆ ಒಂದೊಂದೇ ಫೋಟೋಗಳು ರಿಲೀಸ್ ಆಗ್ತಾ ಇದೆ. ಇದೇ ಪ್ರಯತ್ನದ ಒಂದು ಭಾಗ ಈ ಫೋಟೋ ರಿಲೀಸ್ ಆಗಿರೋದು. ಇದರಲ್ಲಂತೂ ಶಿವಣ್ಣ ಇಸ್ ಆಲ್ ರೈಟ್ ಅಂತ ಅನಿಸ್ತಾ ಇದೆ. ಯಾವುದೋ ಸಿನಿಮಾ ಶೂಟಿಂಗ್ಗೋಸ್ಕರ ಬೇರೆ ದೇಶದಲ್ಲಿ ಇದ್ದಾರೆ ಅನ್ನುವಂತೆ ಭಾಸವಾಗ್ತಾ ಇದೆ. ಅಷ್ಟೊಂದು ಆಕ್ಟಿವ್ನೆಸ್ ಕಾಣಿಸ್ತಾ ಇದೆ ಮತ್ತು ಅಷ್ಟೊಂದು ಖುಷಿ ಫ್ಯಾಮಿಲಿನಲ್ಲೂ ಕಾಣಿಸ್ತಾ ಇದೆ. ಇನ್ಫ್ಯಾಕ್ಟ್ ಫ್ಯಾಮಿಲಿಯ ಅನೇಕರು ಶಿವಣ್ಣ ಅವ್ರ ಜೊತೆಗೆ ಹೋಗಿದ್ದನ್ನು ನಾವು ಗಮನಿಸಿದ್ವಿ. ಇನ್ನೊಂದು ಕಡೆಗೆ ಮಧು ಬಂಗಾರಪ್ಪ ಸೇರಿದಂತೆ ಶಿವರಾಜ್ ಕುಮಾರ್ ಪತ್ನಿ ಸೇರಿದಂತೆ ಅವರಿಗೆ ಚಿಕಿತ್ಸೆ ಕೊಡ್ತಾ ಇದ್ದಂತಹ ವೈದ್ಯರು, ಕುಟುಂಬಸ್ಥರು